ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಮೊದಲನೇದಾಗಿ ಎಲ್ಲರೂ ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ ಅಂತ ಎಲ್ಲರೂ ಕೇಳ್ಕೊತಾ ಇದ್ದೀನಿ. ಏನಕ್ಕೆ ಅಂತಂದರೆ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ನನ್ನ ಕೊನೆ ವಿಡಿಯೋ ಆಗ್ಬೋದು. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಫುಲ್ಲು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಮೊದಲನೇದಾಗಿ ನನ್ನ ಯೂಟ್ಯೂಬ್ ಚಾನಲ್ ಜರ್ನಿನ ಹೇಳ್ಬಿಡ್ತೀನಿ. ನಾನು ಶುರು ಮಾಡಿದ್ದು ಅಕ್ಟೋಬರ್ 2017ರಲ್ಲಿ ನಾನು ಈ ಒಂದು ಚಾನಲ್ನ ಶುರು ಮಾಡ್ತೀನಿ. ಆವಾಗ ನಾನು ಕವರ್ ಸಾಂಗ್ಸ್ನ ಅಪ್ಲೋಡ್ ಮಾಡ್ತಿದ್ದೆ, ನಾನು ಆಡೋದಂಥ ಕವರ್ ಸಾಂಗ್ಸ್ನ. ಬಟ್ ವ್ಯೂಸ್ ಆಗ್ತಿರಲಿಲ್ಲ, ಸಬ್ಸ್ಕ್ರೈಬರ್ಸ್ ಇರಲಿಲ್ಲ. ಬಟ್ ಆವಾಗ 10,000 ವ್ಯೂಸ್ಗೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದಿತ್ತು. ಹೆಂಗೋ ಕಷ್ಟಪಟ್ಟು 10,000 ವ್ಯೂಸ್ ಆಗಿತ್ತು, ಅಪ್ಲೈ ಮಾಡಿದ್ದೆ. ಬಟ್ ಹೊಸ ರೂಲ್ಸ್ ಬಂದ್ಬಿಡ್ತು. ಅವಾಗ 1,000 ಸಬ್ಸ್ಕ್ರೈಬರ್ಸು ಜೊತೆಗೆ 4,000 ಅವರ್ಸ್ ವಾಚ್ ಟೈಮ್ ಇರಬೇಕು ಅಂತ ಹೊಸ ರೂಲ್ಸ್ ಬಂತು ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋದಕ್ಕೆ. ಸೊ ಅವಾಗ ನನಗೆ ಬೇಜಾರಾಗೋಯಿತು. ನಾನು ಅಪ್ಲೈ ಮಾಡಿದ ತಕ್ಷಣ ಈ ರೀತಿ ಬಂದ್ಬಿಡ್ತಲ್ಲ ಹೊಸ ರೂಲ್ಸು ಅಂತ ಬಿಟ್ಬಿಟ್ಟೆ. ಯೂಟ್ಯೂಬ್ ಚಾನಲ್ನ ಯೂಸ್ ಮಾಡೋದೇ ಬಿಟ್ಬಿಟ್ಟೆ. ನನಗೆ ಆಗೋದಿಲ್ಲ ಅಂತ ಗೊತ್ತಾಗೋಯಿತು. 1,000 ಎಲ್ಲಪ್ಪ, ನಮಗೆಲ್ಲ ಯಾರು ಆಗ್ತಾರೆ, ಅವರ್ಸ್ ವಾಚ್ ಟೈಮ್ ಎಲ್ಲಿ ಬರುತ್ತೆ ಅಂತ ನಾನು ಬಿಟ್ಬಿಟ್ಟೆ. ಅವಾಗ 1 ವರ್ಷ ಬಿಟ್ಬಿಟ್ಟೆ. ಸೊ ಆಮೇಲೆ ಅನ್ನಿಸ್ತು, 1 ವರ್ಷ ಆದಮೇಲೆ ಏನಕ್ಕೆ ಬಿಟ್ಟೆ, ನಾನು ಮಾಡ್ಬೋದಲ್ಲ ಅಂತ ಅನ್ನಿಸ್ತು. ಯೋಚನೆ ಮಾಡಿದೆ. ಮತ್ತು ನಾನು ಯೋಚನೆ ಮಾಡಿ ಒಂದು ಹೊಸ ಟ್ರ್ಯಾಕ್ ಮಾಡೋಣ ಅಂದ್ಬಿಟ್ಟು ಟೆಕ್ನಾಲಜಿ ವೀಡಿಯೋಸ್ ಮಾಡೋಣ ಅಂತ ಶುರು ಮಾಡಿದೆ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ. ಆವಾಗಲೂ ಸೇಮ್ ನೇಮ್ ಇತ್ತು, ಲಕ್ಕೇಶ್ ಅಂತ. ಇವಾಗಲೂ ಅದೇ ಇದೆ. ಶುರು ಮಾಡಿದೆ, ಟೆಕ್ನಾಲಜಿ ವೀಡಿಯೋಸ್ ಮಾಡೋದಕ್ಕೆ ಶುರು ಮಾಡಿದೆ. ಒಂದು ಸುಮಾರಾಗಿ ವ್ಯೂಸ್ ಬರ್ತಿತ್ತು ಆವಾಗ. ಬಟ್ ಸಬ್ಸ್ಕ್ರೈಬರ್ಸ್ ಯಾವುದೇ ರೀತಿ ಇರಲಿಲ್ಲ ನನಗೆ. ಸೊ ರೀಸೆಂಟಾಗಿ ನನಗೆ 3 ಮಂತ್ 4 ಮಂತ್ ಐ ಥಿಂಕ್ 5 ಮಂತ್ಸ್ ಅಂತ ಅಂದ್ಕೊಳ್ತೀನಿ ನಾನು. ಆ ಒಂದು 5 ಮಂತ್ಸಲ್ಲಿ ನನ್ನ ಒಂದು ಲಕ್ಕೇ ಚೇಂಜ್ ಆಗಿಬಿಡುತ್ತೆ. 1,000 ಸಬ್ಸ್ಕ್ರೈಬರ್ಸ್ ಬಂದ್ಬಿಡ್ತಾರೆ, ಜೊತೆಗೆ 4,000 ವಾಚ್ ಟೈಮ್ ಅವರ್ಸ್ ಬಂದ್ಬಿಡುತ್ತೆ. ಖುಷಿ ಯಾವ ರೀತಿ ಆಗುತ್ತೆ ಅಂತಂದರೆ, ನಾನು ಅಂದ್ಕೊಂಡಿರಲಿಲ್ಲ. 1 ವರ್ಷ ಬಿಟ್ಟಿದ್ದಕ್ಕೂ, ಗ್ಯಾಪ್ ಬಿಟ್ಟಿದ್ದಕ್ಕೂ ಏನೋ ಒಂದು ಸಾರ್ಥಕ ಆಯ್ತಲ್ಲಪ್ಪ ಅಂತ ಅನ್ನಿಸ್ಬಿಡ್ತು. ಹಂಗಾಗ್ಬಿಡುತ್ತೆ. ಆಮೇಲೆ ನಾನು ಖುಷಿಲಿ ಅಪ್ಲೈ ಮಾಡ್ತೀನಿ ಮಾನಿಟೈಸೇಷನ್ಗೆ. 1 ಮಂತ್ ಕಾಯ್ತೀನಿ, 2 ಮಂತ್ ಕಾಯ್ತೀನಿ, ಇನ್ನೂ ಕಾಯ್ತಾಯಿದ್ದೀನಿ. ಬಟ್ ಇನ್ನೂ ವೆರಿಫೈ ಮಾಡಿಲ್ಲ. ಆಮೇಲೆ ಅನ್ನಿಸ್ತು, ಏನಕ್ಕೆ ವೆರಿಫೈ ಮಾಡಿಲ್ಲ ಅಂತ ನನಗೆ ಬೇಜಾರಾಗೋಯ್ತು. ನನಗೆ ಅಷ್ಟು ಕಷ್ಟಪಟ್ಟು ಮಾಡಿದ್ರೂ ಇನ್ನೂ ಇದು ಮಾಡಿಲ್ವಲ್ಲಪ್ಪ ಅಂತ. ಸೊ ತುಂಬ ಜನ ನಾನು ಕೇಳ್ತಾಯಿದ್ರಿ, ಏನು ಬ್ರೋ ಇನ್ನೂ ಆನ್ ಆಗಿಲ್ಲ ಅಂತ. ನನಗೂ ಅದೇ ಏನಕ್ಕೆ ಅಂತ ಗೊತ್ತಿಲ್ಲ. ಆಮೇಲೆ ನಾನು ಯೂಟ್ಯೂಬರ್ನ ನಾನು ಟ್ವಿಟ್ಟರಿಂದ ಕಾಂಟ್ಯಾಕ್ಟ್ ಮಾಡಿದೆ. ಸೊ ಅವ್ರು ಹೇಳಿದ್ರು, ತುಂಬ ಮಾನಿಟೈಸೇಷನ್ಗೆ ಅಪ್ಲೈ ತುಂಬ ಜನ ಇದ್ದಾರೆ, ಅದಕ್ಕೋಸ್ಕರ ಸ್ವಲ್ಪ ವೆಯ್ಟ್ ಮಾಡಿ, ಸ್ವಲ್ಪ ದಿನದಲ್ಲಿ ಇದು ಮಾಡ್ತೀವಿ ಅಂತ ಹೇಳಿದ್ರು ಇವಾಗ ರೀಸೆಂಟಾಗಿ. ಸೊ ಆಮೇಲೆ ನನಗೆ ವಿಷಯ ಗೊತ್ತಾಗಿ, ಓಕೆ ಇದೇ ಇರ್ಬೋದು ಕಾರಣಕ್ಕೆ ಅಂತ ನಾನು ಯಾವುದೇ ರೀತಿ ನಿಲ್ಲಿಸಲಿಲ್ಲ ವೀಡಿಯೋಸ್ ಅಪ್ಲೋಡ್ ಮಾಡೋದು. ಯಾವುದೇ ಕಾರಣಕ್ಕೂ ನಿಲ್ಲಿಸಲಿಲ್ಲ. ಸೊ ನನ್ನ ಕೆಲಸ ಇದು ಅಂತ ತಿಳ್ಕೊಂಡು ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿದ್ದೆ. ನಾನು ಎಲ್ರಿಗೂ ಹೇಳೋದಕ್ಕೆ ಇಷ್ಟಪಡ್ತೀನಿ, ಎಲ್ಲರೂ ಕಾನ್ಫಿಡೆನ್ಸ್ ಆಗಿರಿ. ನೀವು ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿದ್ರೆ ಮಾಡಿ. ಈಗ ಮಾನಿಟೈಸೇಷನ್ ಆನ್ ಆಗಿಲ್ಲದೆ ಇರ್ಬೋದು, ಆನ್ ಆಗಲಿ ಬಿಡಲಿ, ನೀವು ಅಪ್ಲೋಡ್ ಮಾಡ್ತಾಯಿರಿ. ನಿಮಗೆ ಏನೋ ಒಂದು ಪ್ಯಾಷನ್ ಇದ್ದರೆ ಮಾಡಿ ಅಷ್ಟೇ ನಾನು ಕೇಳ್ಕೊಳ್ಳೋದು. ಸೊ ಯಾರು ಕಾನ್ಫಿಡೆನ್ಸ್ ಕಳ್ಕೊಬೇಡಿ ಯೂಟ್ಯೂಬಲ್ಲಿ. ನಾನು ಮಾಡ್ತಾನೇ ಇದ್ದೀನಿ, ಇನ್ನೂ ಮಾಡ್ತಾಯಿದ್ದೀನಿ. ಈಗಲೂ ಡೈಲಿ ರೌಟೀನಾಗಿ ಅಪ್ಲೋಡ್ ಮಾಡ್ತಾಯಿರ್ತೀನಿ. ನಿಮಗೆ ಗೊತ್ತಿರೋ ಹಾಗೆ 1,000 ಸಬ್ಸ್ಕ್ರೈಬರ್ಸ್ ಆಮೇಲೆ ಏನಾಯಿತು ಗೊತ್ತಿಲ್ಲ. ನಾನು ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ಶುರು ಮಾಡಿದೆ. ಈ ಮೋಟಿವೇಶನಲ್ ವೀಡಿಯೋ, ನನ್ನ ಒಂದು ಇದು ಅನಿಸಿಕೆಗಳನ್ನ ತಿಳಿಸ್ತಾ ಇದೆ, ಆ ಥರ ಈ ಥರ ಅಂತ ಅಂದ್ಕೊಂಡು. ಗೊತ್ತಿಲ್ಲ, ಇವಾಗ ನೋಡ್ಬೋದು ನನ್ನ ಚಾನಲಲ್ಲಿ ರಾಕೆಟ್ ರೀತಿ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಇವಾಗ. ಇವಾಗ ಡೈಲಿ ನನಗೆ ಮಿನಿಮಮ್ 30 ಸಬ್ಸ್ಕ್ರೈಬರ್ಸ್ ಇದ್ದೇ ಇರ್ತಾರೆ, ಬಂದೇ ಬರ್ತಾರೆ ಹೊಸೊಬ್ಬರು. ಖುಷಿಯಾಗುತ್ತೆ. ಅಷ್ಟು ಬೇಗ ಸಬ್ಸ್ಕ್ರೈಬರ್ಸ್ ಗೇನ್ ಆಯಿತು ನನ್ನ ಚಾನಲ್ಗೆ. ಬಟ್ ಇದರಿಂದ ತುಂಬ ಕಷ್ಟಪಟ್ಟಿದ್ದೀನಿ, 1 ವರ್ಷ ವೆಯ್ಟ್ ಮಾಡಿದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ ಯಾವಾಗ ಗ್ರೋ ಆಗೋದಕ್ಕೆ ಶುರು ಆಗುತ್ತೆ, ಅದೇ ರೀತಿ ಯೂಟ್ಯೂಬಲ್ಲಿ ನೆಗೆಟಿವ್ ಏಟರ್ಸು ಕೂಡ ನನಗೆ ಸೃಷ್ಟಿ ಆಗ್ತಾರೆ. ಏಟ್ ಮಾಡೋದಕ್ಕೆ ನೆಗೆಟಿವ್ ಕಮೆಂಟ್ಸ್ ಕೊಡೋದಾಗ್ಬೋದು ಅಥವಾ ಡಿಸ್ಲೈಕ್ಸ್ ಮಾಡೋದಾಗ್ಬೋದು, ಇವೆಲ್ಲ ಶುರು ಆಗುತ್ತೆ. ಹೇಳ್ಬೇಕು ಅಂತಂದರೆ, ನಾನು ಒಂದು ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿದ್ದೆ. ಇವನಿಗೆ ಟಿಕ್ಟಾಕ್ ಮಾಡೋದೇ ಕೆಲಸವಂತೆ ಅಂತ ನನ್ನ ಒಂದು ಫೋಟೋನ ಹಾಕ್ಕೊಂಡು ನಾನು ನೆಗೆಟಿವ್ ಆಗಿ ತೋರಿಸ್ಕೊಂಡು ಅಪ್ಲೋಡ್ ಮಾಡಿದ್ದೆ. ಸೊ 10 ನಿಮಿಷ ವೀಡಿಯೋ ಆಯಿತು. 10 ನಿಮಿಷ ವೀಡಿಯೋ ನೋಡಿರೋರಿಗೆ ಏನು ಹೇಳೋಕೆ ಹೊರಟಿದೆ ಅಂತ ನಿಮ್ಗೆ ಅರ್ಥ ಆಗಿರುತ್ತೆ. ಸೊ ಅದೇ ವೀಡಿಯೋನ ನಾನು ಟಿಕ್ಟಾಕಲ್ಲಿ ಅಪ್ಲೋಡ್ ಮಾಡಿದೆ. ಟಿಕ್ಟಾಕಲ್ಲಿ ಅಪ್ಲೋಡ್ ಮಾಡಿದಾಗ ತುಂಬ ಫೇಮಸ್ ಆಗಿಬಿಡ್ತು ಆ ವೀಡಿಯೋ, ವೈರಲ್ ಆಗಿಬಿಡ್ತು. ಇವಾಗ 1-2 ದಿನದ ಹಿಂದೆ ಅಪ್ಲೋಡ್ ಮಾಡಿದ್ದು, ಇನ್ನೂ ವೈರಲ್ ಆಗಿದೆ. ಅದು 17,000 ಲೈಕ್ಸ್ ಆಗಿದೆ, 17,000 ಪ್ಲಸ್ ಏನೋ ಆಗಿದೆ, 100 ಕಮೆಂಟ್ಸ್ ಆಗಿದೆ. ಸೊ ಲೈಕ್ಸ್ ಮಾಡಿದ್ದವರು ತುಂಬ ಜನ ಇಷ್ಟಪಟ್ಟಿದ್ದಾರೆ. ಬಟ್ 100 ಕಮೆಂಟ್ಸ್ ಇದೆಯಲ್ಲ, 100 ಕಮೆಂಟ್ಸಲ್ಲಿ 90% ಎಲ್ಲ ನೆಗೆಟಿವ್ ಕಮೆಂಟ್ಸು. ಏನೋ ಇವಾಗ ನೀನು ಫೇಮಸ್ ಆಗೋಕೆ ಹೊರಟಿದೀಯಾ, ಆ ರೀತಿ ಈ ರೀತಿ ಜ್ಯೂಸ್ ಕುಡಿತೀಯಾ, ಅದು ಇದು ಏನೇನೋ ಕಮೆಂಟ್ಸ್ಗಳು ಹಾಕಿದ್ರು. ನನಗೆ ತುಂಬ ಬೇಜಾರಾಯಿತು ಅದನ್ನು ನೋಡಿ. ನಾನು ಇದಕ್ಕೆಲ್ಲ ರಿಯಾಕ್ಟ್ ಮಾಡೋದಕ್ಕೆ ಹೋಗಲ್ಲ ಫಸ್ಟ್ ಆಫ್ ಆಲು. ಆಮೇಲೆ ಸುಮ್ಮನೆ ಆಗ್ಬಿಟ್ಟೆ ನಾನು. ಆಮೇಲೆ ನನಗೆ ಶಾಕ್ ಆಗಿಬಿಡ್ತು. ನನಗೆ ಎಲ್ಲ ಫ್ರೆಂಡ್ಸ್ಗಳೆಲ್ಲ ನನಗೆ ಮೆಸೇಜ್ ಮಾಡೋದಕ್ಕೆ ಶುರು ಮಾಡಿದ್ರು, ಬ್ರೋ ನಿಮ್ಮನ್ನೆಲ್ಲ ಟ್ರಾಲ್ ಮಾಡ್ತಾಯಿದ್ದಾರೆ ಅದು ಇದು ಅಂತ. ಟ್ರಾಲ್ ಮಾಡ್ತಾಯಿದ್ದಾರಾ, ಏನಕ್ಕೆ ಅಂತ ನಾನು ನೋಡಿದೆ. ನನಗೆ ಲಿಂಕ್ನೆಲ್ಲ ಕಳಿಸಿದ್ರು, ನೋಡಿದೆ, ಅಬ್ಸರ್ವ್ ಮಾಡಿದೆ. ಸೊ ಅವರು ಕೆಲವೊಂದು ಪಾರ್ಟ್ಸ್ಗಳನ್ನ ಕಟ್ ಮಾಡಿ, ನಾನು ಏನು ಮಾತಾಡಿದ್ದೀನಿ ಅದಕ್ಕೆ ಕಟ್ ಮಾಡಿ ಏನೋ ಕಾಮಿಡಿ ರೀತಿ ಕೂರಿಸಿದ್ದಾರೆ. ನನಗೇನು ಬೇಜಾರಿಲ್ಲ, ಜಸ್ಟ್ ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ಅವ್ರು ಏನೋ ಮಾಡಿರ್ಬೋದು, ಖುಷಿನೇ. ಬಟ್ ಒಳ್ಳೇದಾಗಲಿ ಅವ್ರಿಗೂ.
ಈ ರೀತಿ ಮಾಡಿದರು. ನನಗೆ ಆವಾಗ ಅನ್ನಿಸ್ತು, ಇಷ್ಟೊಂದು ಜನ ಹೇಟರ್ಸು ನನಗೆ ಇದು ಸೃಷ್ಟಿ ಆಗ್ಬಿಟ್ರಾ ಅಂತ ಅನ್ನಿಸ್ಬಿಡ್ತು. ಸೊ ನಾನು ಆಮೇಲೆ ಒಂದು ಯೋಚನೆಗೆ ಬಂದೆ, ಒಂದು ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದೀನಿ. ಇವಾಗ ನಾನು ಈ ಒಂದು ಯೂಟ್ಯೂಬ್ ಚಾನಲ್ನ ಎಂಡ್ ಮಾಡ್ತಾಯಿದ್ದೀನಿ. ಸೊ ಈ ಒಂದು ನಿರ್ಧಾರ ನಾನು ಕೊನೆಯ ನಿರ್ಧಾರ ಆಗಿರುತ್ತೆ, ಈ ಒಂದು ನಿರ್ಧಾರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೈ ಜೋಡಿಸಿ ಕೇಳ್ತೀನಿ, ಯಾರೂ ಬೇಜಾರು ಮಾಡ್ಕೊಬಿಡಿ, ಎಲ್ರಿಗೂ ಸಾರಿ, ಜೊತೆಗೆ ಹ್ಯಾಪಿ ಏಪ್ರಿಲ್ ಫುಲ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವಾಗ ನಾನೇನಕ್ಕೆ ಯೂಟ್ಯೂಬ್ ಚಾನಲ್ ಎಂಡ್ ಮಾಡ್ಬೇಕು ಹೇಳಿ? ನಾನು ಎಲ್ಲಿವರೆಗೆ ಇರ್ತೀನೋ, ಯೂಟ್ಯೂಬ್ ಚಾನಲ್ ಎಲ್ಲಿವರೆಗೆ ಇರುತ್ತೋ ಅಲ್ಲಿ ತನಕ ಈ ಒಂದು ಯೂಟ್ಯೂಬ್ ಚಾನಲ್ ಇದ್ದೇ ಇರುತ್ತೆ. ನಾನು ಬರ್ಕೊಡ್ತೀನಿ, ಡೈಲಿ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಇವಾಗ ಏಟರ್ಸ್ಗಳಿಗೆ ತುಂಬ ಬೇಜಾರಾಗ್ಬಿಟ್ಟಿರುತ್ತೆ. ಏನಕ್ಕೆ ಅಂತಂದರೆ, ಹೆಂಗೋ ಅವಾಗ ಡಿಲೀಟ್ ಮಾಡ್ತೀನಿ ಅಂತಿದ್ದ ಸ್ಟಾರ್ಟಿಂಗಲ್ಲಿ, ಏನೋ ಕೆಲಸ ನೋಡ್ಕೋತಾನೆ ಇವಾಗ ಅದು ಇದು ಅಂತ ಅಂದ್ಕೊಂಡು ಫುಲ್ ಖುಷಿ ಪಟ್ಬಿಟ್ಟಿರ್ತಾರೆ. ಬಟ್ ಇವಾಗ ಬೈಕೋತಾ ಇರ್ತಾರೆ, ಏನೂ ಹೇಳೋದಕ್ಕಾಗಲ್ಲ ನಿಮಗೆಲ್ಲ. ಸೊ ನೀವೇನಾದರೂ ಏಟ್ ಮಾಡಿದ್ರೆ ನನಗೇನು ಬೇಜಾರಿಲ್ಲ ಕಣ್ರಪ್ಪ. ನನ್ನ ಯಾರೆಲ್ಲ ನನ್ನ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿದ್ದೀರಾ, ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಈ ಒಂದು ವಿಡಿಯೋನ ಫುಲ್ಲು ಸೀರಿಯಸ್ಸಾಗಿ ತಗೋಬೇಡಿ. ಎಲ್ಲರೂ ಬೇಜಾರಾಗ್ಬಿಟ್ಟಿದ್ರೆ ಸಾರಿ. ನಾನು ಒಂದು ಜಸ್ಟ್ ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ ಈ ಒಂದು ವಿಡಿಯೋನ ಮಾಡಿದ್ದು. ಐ ಥಿಂಕ್ ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಸದಾ ಹೀಗೆ ಇರುತ್ತೆ ಅಂತ ನನ್ನ ನಂಬಿಕೆ. ಇನ್ನೊಂದು ನೆಕ್ಸ್ಟ್ ಲೆವೆಲ್ಗೆ ಹೋಗೋಣ. ನೀವು ಸಪೋರ್ಟ್ ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೋದು ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ, ಜೊತೆಗೆ ಇನ್ನೇನು ಹೇಳಿ, ಏನೂ ಇಲ್ಲ, ಎಲ್ರಿಗೂ ಹ್ಯಾಪಿ ಏಪ್ರಿಲ್ ಫುಲ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಬಾಯ್, ಜೈ ಹಿಂದ್, ಒಂದೇ ಮಾತರ.